ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಬಹುಶಃ ಆಲ್ ಇಂಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು, ಈ ಕಾರ್ಯಕ್ರಮ ಏರ್ಪಡಿಸಿದಂಥ ಸಮಿತಿಯ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇದು ಕರ್ನಾಟಕಕ್ಕೂ ಮಾತ್ರ ಅಲ್ಲ, ಈ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ತಾವೆಲ್ಲ ಇವತ್ತು ಬಂದಿದ್ದೀರಿ. So the journalists and the office bearer, not only from Karnataka and Goa, other states from Punjab, Orissa and all other states, you are from Pondicherry and all other states you have participated over here. I'd like to say entire society and everyone in the society will always remember the service that you have rendered, the journalists have rendered to our country, not now, through independence also. Many of you have rendered their service to this country. ಈ ದೇಶಕ್ಕಾಗಿ ಅವತ್ತಿಂದಲೇ ಸ್ವತಂತ್ರ ಪೂರ್ವದ ಹೋರಾಟ ಸಂದರ್ಭದಲ್ಲಿ ಇವತ್ತು ಏನಾದರೂ ಬ್ರಿಟಿಷರ ವಿರುದ್ಧ ಈ ದೇಶದಲ್ಲಿ ಸ್ವತಂತ್ರ ಹೋರಾಟ ಆಗಬೇಕು, ನಮಗೆ ಸ್ವತಂತ್ರ ಸಿಗಬೇಕು ಅಂತ ಏನಾದೊಂದು ಅವತ್ತಿನ ಯೋಜನೆ ಇದ್ದರೆ ಅದು ಪತ್ರಕರ್ತರಿಂದಲೇ ಅವತ್ತು ಪ್ರಪ್ರಥಮ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮ್ಮ ಪತ್ರಕರ್ತರಿಂದ ಭಾಳಷ್ಟು ಜನ ಸ್ವತಂತ್ರ ಹೋರಾಟಕ್ಕೆ, ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಜೀವ ಕಳ್ಕೊಂಡವರು ಕೂಡ ಇದ್ದಾರೆ. ಜೈಲಿನಲ್ಲಿದ್ದವರು ಕೂಡ ಭಾಳಷ್ಟು ಜನ ಇದ್ದಾರೆ. ಆದ ಕಾರಣ ಜರ್ನಲಿಸಮ್ ಮತ್ತು ನಿಮ್ಮ ಕೊಟ್ಟಂಥ ಕೊಡುಗೆಯನ್ನು ಈ ದೇಶದ ಜನತೆ ಯಾರೂ ಕೂಡ ಇವತ್ತು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಐ ಆಲ್ವೇಸ್ ಸೇ journalism is not only a profession or is not only a responsibility, it is a mirror of society and is a pillar of democracy. ಬಹುಶಃ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ವಿಶಿಷ್ಟವಾದ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ತಾವೆಲ್ಲ ಕೂಡ ಇರುವಂಥ ವಿಚಾರ ಕೂಡ ಇವತ್ತು ಆಗ್ತಾಯಿದೆ. ಅದಕ್ಕಾಗಿ ಈ ರೀತಿಯ ಗೆಟ್ಟಿಂಗ್ ಟುಗೆದರ್, ಹ್ಯಾವಿಂಗ್ ಶೇರಿಂಗ್ your knowledge and getting a network will benefit in the days to come, not only for your journalism or journalist profession, it will be entire for the society also. ಆದ ಕಾರಣ ಬಹುಶಃ ಪತ್ರಕರ್ತರು ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಹಲವಾರು ವಿಚಾರಗಳಲ್ಲಿ ಇವತ್ತು ತಮ್ಮ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ತಾವು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮದೇ ಆದ ರೀತಿಯಿಂದ, ತಮ್ಮದೇ ಆದ ಹಿತಮಿತಿಯಿಂದಾಗಿ ತಾವು ತಮ್ಮಿಂದ ಏನೆಲ್ಲ ಸಹಕಾರ ಕೊಡಬೇಕಾ, ಒಂದು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೆಲ್ಲ ಕೆಲಸವನ್ನು ತಾವೆಲ್ಲ ತಾವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೆಲವು ಪತ್ರಕರ್ತರು ದೊಡ್ಡ ಪತ್ರಕರ್ತರು ಇರ್ಬೋದು, ಕೆಲವು ಪತ್ರಕರ್ತರು ಸಣ್ಣ ಪತ್ರಕರ್ತರು ಇರ್ಬೋದು, ಕೆಲವು ದೊಡ್ಡ ಪತ್ರಿಕೆಯಲ್ಲಿ ಬರಿಬೋದು, ಕೆಲವರು ಸಣ್ಣ ಪತ್ರಿಕೆಯಲ್ಲಿ ಬರಿಬೋದು. ಆದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದ ಘನತೆ, ಅದರೊಂದು ಗೌಪ್ಯತೆ ಮತ್ತೊಂದು ಮಹತ್ವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಎವ್ರಿ ವರ್ಕ್ ಹ್ಯಾಸ್ ಗಾಟ್ ಇಸ್ ಓನ್ ಡಿಗ್ನಿಟಿ. ನಿಮ್ಮ ಪ್ರತಿಯೊಬ್ಬರ ಕೆಲಸವೂ ಕೂಡ ನಮಗೆ ಇವತ್ತು ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುತ್ತಮವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾದ ಚಿಂತನೆ ಮುಖಾಂತರ ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದಕ್ಕೆ ಅನುಗುಣವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳು ಖಂಡಿತವಾಗಿ ಇರ್ತದೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. I am sure that the media has played a pivotal role, not only from the pre-independence, during independence, and now also. Now also look, because it's already the watchdog of our democracy. ಭಾರತ ದೇಶದ ನಮ್ಮ ಆ ಒಂದು ಪ್ರಜಾಪ್ರಭುತ್ವದ ಕಾವಲಾಗಿದ್ದುಕೊಂಡು ಬಹುಶಃ ತಾವೆಲ್ಲ ತಮ್ಮ ಇವತ್ತು ಕೆಲಸವನ್ನು ಇರುವಂಥ ವಿಚಾರ ಆಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ರಾಜಕಾರಣಿಗಳು ಮತ್ತು ಪತ್ರಕರ್ತರ ಮಿತ್ರರು ಪರಸ್ಪರ ಒಬ್ಬರೊಬ್ಬರನ್ನು ಅಂತ ಕಾಪಾಡೋದಲ್ಲ, ರಾಜಕಾರಣಿಗಳು ಮತ್ತು ಪತ್ರಕರ್ತರು ಜೊತೆಗೆ ಸೇರಿ ಸಮಾಜಕ್ಕೆ ಮುಖವಾಗಿ ಇವತ್ತು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದಾದ ಕೆಲಸ ನಿರ್ವಹಿಸಬೇಕಂತ ಹೇಳಿಕೊಂಡಿದ್ದೇನೆ. ದ ಪೊಲಿಟಿಷಿಯನ್ಸ್ ಆ್ಯಂಡ್ ದಿ ಜರ್ನಲಿಸ್ಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ವಿ ಕಾಂಟ್ ಬ್ಲೇಮ್ ಈಚ್ ಅದರ್. ಒಬ್ಬರಿಗೊಬ್ಬರು ಜೊತೆ ಸೇರಿಕೊಂಡು ಉತ್ತಮವಾದ ಸಮಾಜ ಮತ್ತು ನಿರ್ಮಾಣ ಮಾಡಲಿಕ್ಕೆ, ಉತ್ತಮವಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ಎಲ್ಲ ಜವಾಬ್ದಾರಿ ಕೆಲಸ ಅತಿ ಅಗತ್ಯವಾಗಿದೆ. ಅಂಥ ಅತ್ಯುತ್ತಮವಾದ ಆ ಎಲ್ಲ ಕಾರ್ಯಕ್ರಮ ನಿಮ್ಮಿಂದ ಯೋಚನೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಎಲ್ಲರಿಗೂ ಸಮಸ್ಯೆ ಇದ್ದಾಗೆ ನಿಮ್ಮ ಕೂಡ ಸಮಸ್ಯೆ ಇದ್ದೇ ಇದೆ. ಸಮಸ್ಯೆ ಇಲ್ಲದ ಊರಿಲ್ಲ, ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ, ಸಮಸ್ಯೆ ಇಲ್ಲದ ಪ್ರದೇಶ ಇಲ್ಲ. ದೇವರು ನಮಗೆ ಭೂಮಿಗೆ ತಂದಾದಾಗ ಆರಾಮದಲ್ಲಿ ಯಾರನ್ನು ಕೂಡ ಬಿಡಲಿಲ್ಲ, ಸಮಸ್ಯೆ ಕೊಟ್ಟೇ ನಮ್ಮ ತಂದು ನಿಲ್ಲಿಸಿದ್ದಾರೆ.
ಈ ಸಮಸ್ಯೆನಲ್ಲಿ ಹೇಗೆ ನಾವು ಬಗೆಹರಿಸಿಕೊಂಡು ಹೋಗಬೇಕಾಗುವಂಥದ್ದು ಒಂದು ದೊಡ್ಡ ವಿಚಾರ ಇದೆ. ಇನ್ನು ಸಮಸ್ಯೆ ಇಲ್ಲದ ಊರು ನಿಮ್ಗೆ ಯಾರಾದರೂ ಬೇಕಾದರೆ ಆ ಒಂದು ಗ್ರಾಮದಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ನೀವೀಗ ಆಲೋಚನೆ ಮಾಡ್ತೀವಿ ಅದೊಂದು ಯಾವುದು ಮಾರ ಯೂಟಿಗೆ ಒಮ್ಮೆ ನಮಗೆ ಹೇಳಿಬಿಡಲಿ, ಆ ಗ್ರಾಮದಲ್ಲಿ ನಮಗೆ ಕೂತ್ಕೊಳ್ತೇವೆ, ನಮಗೆ ಈ ಟೆನ್ಷನ್ನೇ ಬೇಡ ಅಂತೇಳಿ. ಅಷ್ಟು ಅರ್ಜೆಂಟ್ ಬರಬೇಡಿ. ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆ ಎಲ್ಲ ಟೆನ್ಷನ್ ಕಟ್ಟಿಟ್ಟ ಬುತ್ತಿ. ಮತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಅದಕ್ಕೆ ಅರ್ಜೆಂಟ್ ಕೂಡ ಇಲ್ಲ, ನಾವು ಸ್ವಲ್ಪ ಇಲ್ಲಿ ಇರ್ತೇವೆ, ಹೆಚ್ಚು ಕಮ್ಮಿ ಅದು ತೊಂದರೆ ಇಲ್ಲ ಅಂತೇಳಿ ಬಹುಶಃ ನಿಲ್ಲುವಂಥ ವಿಚಾರ ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಿ. ಇದನ್ನೆಲ್ಲ ತಮ್ಮ ಆ ವಿಚಾರ ಅರ್ಥ ಮಾಡಿಕೊಂಡು ಸಮಾಜ ಮುಖವಾಗಿದ್ದುಕೊಂಡು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಇದೆ. ಯು ಆರ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಕಮ್ಯುನಿಟೀಸ್. ಎಲ್ಲ ಜಾತಿ ವರ್ಗದವನು ಪರಸ್ಪರ ಆ ಒಂದು ಸೇತುವೆಯಾಗಿ ತಮ್ಮ ಕೆಲಸ ನಿರ್ವಹಿಸಿಕೊಂಡು ಸಮಾಜದ ಮಧ್ಯೆ ಪ್ರೀತಿ ವಿಶ್ವಾಸ ಮೂಡಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಪತ್ರಕರ್ತರಿಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ನಮ್ಮ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ಅದು ಈ ದೇಶವನ್ನು ಯಾರು ಆಳ್ತಾ ಅಂತ ಮುಖ್ಯ ಅಲ್ಲ. ಯಾವಾಗ ಈ ದೇಶ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಇದೆ ಆವಾಗ ಈ ದೇಶ 1ನೇ ಸ್ಥಾನಕ್ಕೆ ಬಂದೇ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಇರುವಂಥ ವಿಚಾರ ಇವತ್ತು ಆಗಬೇಕು. ಈ ದೇಶವನ್ನು ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಪತ್ರಕರ್ತ ತಮ್ಮ ಜವಾಬ್ದಾರಿ ಭಾಳಷ್ಟಿದೆ. ಇವರ ಬ್ರಿಡ್ಜ್ ಬಿಟ್ವೀನ್ ದಿ ಸೊಸೈಟಿ ಆ್ಯಂಡ್ ಬ್ರಿಡ್ಜ್ ಬಿಟ್ವೀನ್ ದಿ ಕಮ್ಯುನಿಟಿ ಆ್ಯಂಡ್ ಬಿಟ್ವೀನ್ ದಿ ರಿಲಿಜಿಯಸ್ ಆಸ್ಪೆಕ್ಟ್ಸ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಾಗ ನಾನು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದೆ. ಐ ವಾಸ್ ನಾಟ್ ಸಪೋಸ್ ಟು ಬಿಕಾಸ್ ಐ ವಾಸ್ ಸಪ್ರೇಟ್ ಪ್ರೋಗ್ರಾಮ್. ವೆನ್ ಮಿಸ್ಟರ್ ಸುದೇಶನ್ ದತ್ತಾತ್ರೇಯ ಕೇಮ್ ಟು ಮೀ, ಅವ್ರ ಬಹುಶಃ ನಾನು ಬಂದು ಕೇಳಿದಾಗ ಈ ರೀತಿ ನಮ್ಮೊಂದು ಕಾರ್ಯಕ್ರಮ ಇದೆ ತಾವು ಬರಲೇಬೇಕಂತ ಕೇಳಿದಾಗ ಬಹುಶಃ ನಾನು ನನ್ನ ಸ್ಪೀಕರ್ ಸ್ಥಾನ ಅಲ್ಲ, ಅವರ ಆತ್ಮೀಯತೆ ನಮಗೆ ಪ್ರೀತಿ ವಿಶ್ವ ಪ್ರಮುಖ ಅಂತ ಹೇಳಿಕೊಂಡು ಬಹುಶಃ ಬೇರೆ ಕೆಲಸ ಬಿಟ್ಟು ನಾನು ಇಲ್ಲಿಗೆ ಬಂದು ನಿಂತಿದ್ದೇನೆ. ಯಾಕಂತ ಹೇಳಿದರೆ ಸುದೇಶ್ ಮತ್ತು ದತ್ತಾತ್ರೇಯ ದೇ ಆರ್ ನಾಟ್ ಮೈ ಫ್ರೆಂಡ್ಸ್ ನೌ ಆಫ್ಟರ್ ಜಾಯಿನ್ ಪೊಲಿಟಿಕ್ಸ್ ಆಫ್ಟರ್ ಬಿಕಮಿಂಗ್ MLA. It is 2000 year. That time I was a student SDM Law College and they were also youngsters. And that time our friendship is there. And Dattatreya had come under Sudesh in 2001 or 2002. That time we had a lot of agitations, protests when the student leader was going on. They used to have the interview, they used to come for press conference. And our friendship is from those days. ಆದ ಕಾರಣ ನಮ್ಮ ಅಧಿಕಾರ ಶಾಶ್ವತವಲ್ಲ, ನಮ್ಮ ಫ್ರೆಂಡ್ಶಿಪ್ ಮಾತ್ರ ಶಾಶ್ವತ ಅಂತ ನಾನು ಇಲ್ಲಿ ಬಂದು ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಅವರ ಪ್ರೀತಿಪೂರ್ವಕ ಆಮಂತ್ರಣಕ್ಕೆ ಬಹುಶಃ ನನಗೆ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ನಿಮ್ಮ ಜೊತೆ ಇರಲು ನಾನು ಅತ್ಯಂತ ಸಂತುಷ್ಟನಾಗಿದ್ದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಎಲ್ಲ ಪತ್ರಕರ್ತರಿಗೆ ಮತ್ತು ಅಸೋಸಿಯೇಷನ್ ಅಧ್ಯಕ್ಷರಿಗೆ ಮತ್ತು ಇವರಿಗೆ ಯು ನೀಡ್ ಟು ಅಪ್ಡೇಟ್ ಆಲ್ ದಿ ಪ್ರೆಸ್ ರಿಪೋರ್ಟರ್ಸ್ ನೌ ಆ್ಯಂಡ್ ದೆನ್. ಅದು ಎಲ್ಲ ಮಾಧ್ಯಮ ವಿಜುವಲ್ ಮೀಡಿಯಾ ಮತ್ತು ನಿಮ್ಮ ಪ್ರಿಂಟ್ ಮೀಡಿಯಾ ಇದು ಎಲ್ಲ ರಿಪೋರ್ಟರ್ಸನ್ನು ನೌ ಆ್ಯಂಡ್ ದೆನ್ ಯು ಶುಡ್ ಅಪ್ಡೇಟ್. ಒಂದು ಟ್ರೈನಿಂಗ್ ಇವರಿಗೆ ಇಡುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಸೊ ಎವ್ರಿ ಒನ್ ಶುಡ್ ಅಪ್ಡೇಟೆಡ್, ದೇ ಶುಡ್ ಬಿ ಸೀನ್ ದೇರ್ ದೇ ಆರ್ ಮೋರ್ ಮೆಚೂರ್ಡ್ ಆ್ಯಂಡ್ ಮೋರ್ what you say, they should be expert or more seasoned in the media, which is very essential for this society. Then I'll always says news should be news, views cannot be news. The problem is now views have become news and news doesn't become news. ನಾನು ನೋಡಿದೆ ನ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯೂಸ್ cannot be news at all. What is supposed to be news only, that should be the news. This should be understood by each one of the journalism who have taking this into consideration, because a lot of issues are there. Whatever they see, it becomes a news for them. So we should see that every aspect, the journalists have got highest responsibility. Every aspect of the society should be considered, and ultimately the strengthening the society of and the country is more important for each and everyone. And regarding the various support and various programs for the press media, I think Karnataka has given a lot of initiative. One is, I think these requests were there for the rural bus pass for the rural press reporters. I think that is already approved, and in next month they already start issuing the passes, and I think by this month or next month they will issue everyone the free bus pass for the rural press reporters to come. Second thing, as you remember, in Karnataka, 3,000 to 12,000. Rajyotsava and other our press academy in giving the award. Before only the journalists were given the award. Now one cameraman was there, and one who gives the paper to house, one who gives the paper, circulation man. He is also considered for the one category
for giving the award for them. Seeing that in journalism, the smallest person who is a circulation man from door to door is also will be considered with the highest level along with others also. So, and I think the healthcare scheme is, I think it's coming up. These demands are there, and I am sure that it's a responsibility of each and every government to see the welfare of the press medias also. All press people are not well off, and all press people are not, we can't take them all together, well to do. So considering this, because press is very much important, considering this, and I always say, our assembly to run it smoothly and MLAs to participate, your work also is very much more important. Usually what happens, why MLAs won't be there? If MLA comes and he discusses 10 minutes with a good subject, tomorrow nothing will be in the paper. If one MLA comes suddenly, some nonsense he talks there, next day it will be in the paper. So now all want to talk nonsense only. They don't want to talk what good things want to do. So I think it is, you can change the scenario in the, as a media can change the scenario in the session also. So seeking your all support and seeking your blessings and your advice. Me as a speaker, we are ready, I am ready to do whatever advice you give in whichever way to run the assembly in a good way or to change the society. And whatever help the journalist and the union needs from ours in my state or any other state also, my office is open to you all. So thanking you once again, wishing you a bright and colorful future, taking the blessing Swamiji, and we have got a senior member, Hirana, also taking the blessings and all your blessings. Once again, thanking you, and I request you, once you all visit our assembly also, when the assembly takes place. You'll see the beauty of Indian democracy within the assembly hall. Thank you once again. Namaskar, Jai Hind.